ಮೋದಿ ವಿರುದ್ಧ ಶಾಸಕರ ಕಚೇರಿ ಗೇಟ್ಗೆ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ. ಮೋದಿಯೇ ಜೆನ್ಜಿಗಳನ್ನ ಹತ್ಯೆ ಮಾಡಿದ್ದು. ಶಾಸಕ ಅಶ್ವಥ್ ನಾರಾಯಣ್ ಕಚೇರಿಗೆ ಪೋಸ್ಟರ್ ಅನ್ನು ಅಂಟಿಸಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಪ್ರಧಾನಿ ಮೋದಿ ಟಾರ್ಗೆಟ್ ಮಾಡಿ ಪೋಸ್ಟರ್ ಅನ್ನು ಅಂಟಿಸಿರುವಂತದ್ದು. ಮೋದಿಯೇ ಜೆನ್ಜಿಗಳನ್ನ ಹತ್ಯೆ ಮಾಡಿದ್ದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಅಶ್ವಥ್ ನಾರಾಯಣ್ ಅವರ ಕಚೇರಿಗೆ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಒಂದು ಕಡೆ ಜೆನ್ಜಿ ಯುವಕರು ಬೀದಿಗೆ ಇಳಿದು ಕೇಂದ್ರ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅದಾದ ನಂತರವಾಗಿ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸರ್ಕಾರದ ನೀತಿಗಳ ವಿರುದ್ಧ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಪೋಸ್ಟರ್ ಅನ್ನ ಅಂಟಿಸಲಾಗಿತ್ತು. ಮೋದಿಯೇ ಜೆನ್ಜಿಗಳಿಗೆ ಹತ್ಯೆಯನ್ನ ಮಾಡಿದ್ದವರನ್ನ ಎನ್ನುವ ಮುಖಾಂತರವಾಗಿ ಮೋದಿಯೇ ಕೊಲ್ಲಿಸಿದ್ದು ಎನ್ನುವಂತಹ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಅದನ್ನ ಕಿತ್ತು ಹಾಕಲಾಗಿದೆ. ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈ ಎನ್ನುವ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಇದು ಶಾಸಕ ಅಶ್ವಥ್ ನಾರಾಯಣ್ ಅವರ ಕಚೇರಿಯ ಗೇಟ್, ಅದರ ಮುಂಭಾಗಕ್ಕೆ ಈ ಪೋಸ್ಟರ್ ಅನ್ನ ಅಂಟಿಸಲಾಗಿತ್ತು. ಸಂಘಿ ಮುದುಕರು ಜೆನ್ಸಿಗಳನ್ನ ಕೊಂದ್ರು. ಮೋದಿ ವಿರುದ್ಧ ಪೋಸ್ಟರ್ ಇದು ಅಂಟಿಸಿರುವಂತದ್ದು. ನಾವೀಗ ಮಲ್ಲೇಶ್ವರದಲ್ಲಿರುವಂತಹ ಅಶ್ವಥ್ ನಾರಾಯಣ ಅವರ ಕಚೇರಿಯಲ್ಲಿದ್ದೀವಿ. ಅಶ್ವಥ್ ನಾರಾಯಣ ಅವರ ಕಚೇರಿಯ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಪೋಸ್ಟರ್ಗಳನ್ನು ಅಂಟಿಸಿದ್ರು. ಅಂದರೆ ಮೋದಿ ವಿರುದ್ಧವಾಗಿ ಇರುವಂತಹ ಭಾಷೆ ಅಂದರೆ ಶಬ್ದಗಳನ್ನು ಬಳಕೆ ಮಾಡಿ ಅಲ್ಲಿ ಒಂದು ಪೋಸ್ಟರ್ಗಳನ್ನು ಅಂಟಿಸಿದ್ರು. ಈಗ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಇದೇ ಒಂದು ಜಾಗದಲ್ಲಿ ಅವರು ಪೋಸ್ಟರನ್ನು ಅಂಟಿಸಿರುವಂಥದ್ದು. ಇಲ್ಲಿ ಮೋದಿ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡಿರುವಂಥದ್ದು ಮತ್ತು ಜೆನ್ಸಿಗಳನ್ನು ಸಾಯಿಸಿದ್ದು ಮೋದಿನೇ ಅನ್ನುವಂತಹ ರೀತಿಯಲ್ಲಿ ಪೋಸ್ಟರ್ನಲ್ಲಿ ಇತ್ತು ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ಏನು ಸಂಘಿ ಮುದುಕರು ಜೆನ್ಜಿಗಳನ್ನು ಕೊಂದರು, ವಿದ್ಯಾರ್ಥಿಗಳ ಕೈ ಮೋದಿಯ ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈ ಅಂತ ಹೇಳಿ ಆ ಪೋಸ್ಟರಲ್ಲಿ ಬರೆದಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಮೋದಿಯವರನ್ನು ಟಾರ್ಗೆಟ್ ಮಾಡಿ ಈ ಒಂದು ಪೋಸ್ಟರನ್ನು ಹಾಕುವಂತಹ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಅವರ ವಿರುದ್ಧವಾಗಿ ಇದ್ದಾರೆ ಅಂತ ಹೇಳಿ ಇದಾಗಿರುವಂಥದ್ದು, ಅಂದರೆ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದರು. ಇದು ಒಂದೇ ಜಾಗದಲ್ಲಿ ಅಲ್ಲ, BJP ಕಚೇರಿಯ ಪಕ್ಕದಲ್ಲಿ ಕೂಡ ಇದೇ ರೀತಿಯಾದಂತಹ ಪೋಸ್ಟರ್ಗಳನ್ನು ಅಂಟಿಸುವಂತಹ ಮುಖಾಂತರ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದನ್ನು ಯಾವ ರೀತಿ BJP ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕೆ ಒಬ್ಬ ಪ್ರಧಾನಿಯ ಮೇಲೆ ಮಾಡಿರುವಂತಹ ಒಂದು ಆರೋಪ ಆಗಿರುವಂಥದ್ದು ಮತ್ತು ಅವರ ವಿರುದ್ಧವಾಗಿ ಪದಬಳಕೆ ಏನಿದೆ ಅದು ಸಾಕಷ್ಟು ಒಂದು ಸ್ವಲ್ಪ ಮಟ್ಟಿಗೆ ಕೆಟ್ಟದಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಪದಬಳಕೆಯನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ BJPಯ ಸೆಲ್ ಏನಿದೆ ಅದು ಪೊಲೀಸರಿಗೆ ದೂರನ್ನು ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ಒಬ್ಬ ಪ್ರಧಾನಿಯ ಬಗ್ಗೆ ಈ ರೀತಿಯಾದಂತಹ ಅವಹೇಳನಕಾರಿ ಶಬ್ದಗಳನ್ನು ಬಳಕೆ ಮಾಡುವಂತಹ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಸಂಘಿ ಮುದುಕರು ಅನ್ನುವಂತಹ ರೀತಿಯಲ್ಲಿ ಸಂಘಟನೆ ಅಂದರೆ RSSಗೂ ಕೂಡ ಈ ರೀತಿಯಾಗಿ ಅವಹೇಳನಕಾರಿಯಾದಂತಹ ಶಬ್ದಗಳನ್ನು ಬಳಕೆಯನ್ನು ಮಾಡಿರುವಂಥದ್ದು. ಒಬ್ಬ ಪ್ರಧಾನಿ ಅಂದರೆ ದೇಶದ ಪ್ರಧಾನಿಯ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿಯಾದಂತಹ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ರೀತಿಯಾದಂತಹ ಒಂದು ಪೋಸ್ಟರ್ ವಾರ್ ಏನಿದೆ ಈಗ ಇನ್ನೂ ಕೂಡ ಮುಂದುವರೆದಿದೆ. ಅಂದರೆ ಈ ಹಿಂದೆಯೂ ಕೂಡ ಇತ್ತು. ಅದರ ಪೋಸ್ಟರ್ಗಳನ್ನು ಹಾಕುವಂತಹ ಮುಖಾಂತರ ಪರಸ್ಪರ ಅಂದರೆ BJP ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಎರಡೂ ಕಡೆಯಲ್ಲೂ ಕೂಡ ಪೋಸ್ಟರ್ಗಳನ್ನು ಹಾಕಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆಗಳನ್ನು ಮಾಡುವಂತಹ ಮುಖಾಂತರ ಈಗ ಅದನ್ನು ಇದು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧವಾಗಿ BJPಯಿಂದ ಪೊಲೀಸರಿಗೆ ಅಂದರೆ ಆಯಾ ವ್ಯಾಪ್ತಿಯಲ್ಲಿ ಯಾವ ಪೋಸ್ಟರ್ಗಳನ್ನು ಅಂಟಿಸಿದ್ರು ಆ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ದೂರು ಕೊಡುವಂತಹ ಒಂದು ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೆಯಲಿದೆಯಾ ಇಲ್ವಾ ಅನ್ನುವಂಥದ್ದು ಈಗಾಗಲೇ ಇನ್ನೇನು ಕೆಲವೇ ಇದರಲ್ಲಿ ನಿರ್ಧಾರ ಆಗಲಿದೆ.